Welcome to the session. In this session, we are going to learn different concepts of the office. There are two concepts of office. The first one is the traditional concept of office, and the second one is the modern concept of office. See here, you can see the two images, which clearly explains what is the traditional office and what is the modern office concept. ಇಲ್ಲಿ ನಾನು ನೀಡಿರುವಂತಹ ಎರಡು ಚಿತ್ರಣಗಳು ನಿಮಗೆ ಒಂದು ಆಫೀಸ್ನ ಕಲ್ಪನೆಯನ್ನು, ಟ್ರೆಡಿಷನಲ್ ಆಫೀಸ್ ಹೇಗಿದೆ ಅಥವಾ ಹೇಗಿತ್ತು ಮತ್ತು ಈಗ ಮಾಡರ್ನ್ ಆಫೀಸ್ಗಳು ಹೇಗಿವೆ ಅನ್ನುವಂತಹ ಒಂದು ಕಲ್ಪನೆಯನ್ನು ನಿಮಗೆ ಒದಗಿಸಿಕೊಡ್ತವೆ. ಈಗ ಮೊದಲನೇ ಚಿತ್ರ, ಟ್ರೆಡಿಷನಲ್ ಆಫೀಸ್ ಕಾನ್ಸೆಪ್ಟ್ನಲ್ಲಿ ಕೊಟ್ಟಿರುವಂಥ ಚಿತ್ರಕ್ಕೆ ಬಂದಾಗ ಇಲ್ಲಿ ಏನು ಕಾಣ್ಬೋದು, ಅಲ್ಲಿ ರಾಶಿಗಟ್ಟಲೆ ಫೈಲ್ಗಳು ಅಥವಾ ಪೇಪರ್ಸ್ಗಳು ಮತ್ತು ಟೇಬಲ್ ಮತ್ತು ಚೇರ್ ಮತ್ತು ಎಲ್ಲಿ ಜನ ಕೂತ್ಕೊಳ್ಬೋದು ಅಂತಹ ಒಂದು ವ್ಯವಸ್ಥೆಯನ್ನು ನಾವಲ್ಲಿ ಕಾಣಬಹುದು. ಹಾಗೆ ಮಾಡರ್ನ್ ಆಫೀಸ್ ಕಾನ್ಸೆಪ್ಟ್ನ ವಿಷಯಕ್ಕೆ ಬಂದಾಗ ಅಥವಾ ಆ ಇಮೇಜಿಗೆ ಬಂದಾಗ ಅಥವಾ ಆ ಚಿತ್ರಕ್ಕೆ ಬಂದಾಗ ಅಲ್ಲಿ ಏನು ಕಾಣ್ಬೋದು, ಅಲ್ಲಿ ಫೈಲ್ಗಳ ವ್ಯವಸ್ಥೆ ಎಲ್ಲೂ ಕಾಣೋದಿಲ್ಲ. ಪೇಪರ್ ಅಲ್ಲಿ ಕನಿಷ್ಠ ಇದೆ ಅಥವಾ ಪೇಪರ್ ಎಲ್ಲೂ ಇಲ್ಲ. ಬದಲಿಗೆ ಅಲ್ಲಿ ಕಂಪ್ಯೂಟರ್ನ ವ್ಯವಸ್ಥೆ ಇದೆ ಅಥವಾ ಟೆಲಿಫೋನ್ ವ್ಯವಸ್ಥೆ ಇದೆ ಅಥವಾ ಕ್ಯಾಬಿನ್ಗಳನ್ನು ಮಾಡಲಾಗಿದೆ. ಇಲ್ಲಿ ಜನ ಬಂದು ಕೂತ್ಕೊಂಡು ಕೆಲಸ ಮಾಡಬಹುದು ಮತ್ತು ಅಲ್ಲಿ ಪೇಪರನ್ನು ಕಡಿತಗೊಳಿಸಲಾಗಿದೆ ಅಥವಾ ಪೇಪರ್ನ ಬಳಕೆಯೇ ಇಲ್ಲ ಅಲ್ಲಿ. ಸೊ ಅಂತಹ ವ್ಯವಸ್ಥೆಯನ್ನು ಮಾಡರ್ನ್ ಆಫೀಸ್ ಕಾನ್ಸೆಪ್ಟಲ್ಲಿ ನೋಡ್ಬೋದು. ಸೊ ಇನ್ನು ಡಿಟೇಲಾಗಿ ನಾವು ಸ್ಟಡಿ ಮಾಡೋದಿದ್ದರೆ ಟ್ರೆಡಿಷನಲ್ ಆಫೀಸ್ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತಾ ಹೋಗುವ. ವಾಟ್ ಇಸ್ ದ ಟ್ರೆಡಿಷನಲ್ ಆಫೀಸ್ ಕಾನ್ಸೆಪ್ಟ್? The traditional concept defines office as the place to perform all managerial and clerical activities. It is the definite area in business. All business functions are regulated and directed from the office. It collects and stores information about the office. ಈ ಟ್ರೆಡಿಷನಲ್ ಆಫೀಸ್ ಏನಾಗಿರ್ತದೆ, ಒಂದು ಪ್ಲೇಸ್ ಆಗಿದೆ, ಪ್ಲೇಸ್ ಟು ಪರ್ಫಾರ್ಮ್ ಆಲ್ ಮ್ಯಾನೇಜರಿಯಲ್ ಆ್ಯಂಡ್ ಕ್ಲರಿಕಲ್ ಆ್ಯಕ್ಟಿವಿಟೀಸ್. ಅಲ್ಲಿ ಆಡಳಿತಾತ್ಮಕ ಮತ್ತು ಕ್ಲರಿಕಲ್ ಆ್ಯಕ್ಟಿವಿಟೀಸ್ಗಳನ್ನು ಆ ಪ್ಲೇಸ್ನಲ್ಲಿ ಮಾಡಲಾಗ್ತದೆ. ಇಟ್ ಈಸ್ ದ ಡೆಫಿನೈಟ್ ಏರಿಯಾ ಇನ್ ದ ಬಿಸ್ನೆಸ್. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಥವಾ ಒಂದು ನಿರ್ದಿಷ್ಟಪಡಿಸಿದಂತಹ ಪ್ಲೇಸ್ನಲ್ಲಿ ಆ ಆಫೀಸ್ ಇರ್ತದೆ. ಆಲ್ ಬಿಸ್ನೆಸ್ ಫಂಕ್ಷನ್ಸ್ ಆರ್ ರೆಗ್ಯುಲೇಟೆಡ್ ಆ್ಯಂಡ್ ಡೈರೆಕ್ಟೆಡ್ ಫ್ರಮ್ ದ ಆಫೀಸ್. ಈ ಬಿಸ್ನೆಸ್ನ ಎಲ್ಲ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳು ಎಲ್ಲಿಂದ ಆಗ್ತವೆ, ಫಂಕ್ಷನ್ ಆಗ್ತವೆ ಅಥವಾ ಎಲ್ಲ ಫಂಕ್ಷನ್ಸ್ಗಳು ಅಥವಾ ಕಾರ್ಯನಿರ್ವಹಿಸೋದು ಎಲ್ಲಿಂದ? ಆಫೀಸಿಂದ ಆಗ್ತದೆ. ಇಟ್ ಕಲೆಕ್ಟ್ಸ್ ಆ್ಯಂಡ್ ಸ್ಟೋರ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಆಫೀಸ್ನ ಬಗ್ಗೆ ಅಥವಾ ಆ ಬಿಸ್ನೆಸ್ನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಅದು ಕಲೆಕ್ಟ್ ಮಾಡ್ತದೆ ಮತ್ತು ಅದು ಸ್ಟೋರ್ ಮಾಡಿಡ್ತದೆ. ಇಲ್ಲಿ ಇಬ್ಬರು ಆಥರ್ಸ್, ನಾನು ಎರಡು ಆಥರ್ಸ್ಗಳ ವಿಷಯಗಳನ್ನು ಇಲ್ಲಿ ಹೇಳಿಕೊಂಡಿದ್ದೇನೆ. JC Denier, he defines what is a traditional office. Office is a place where clerical operations are carried on. ಇಲ್ಲಿ ಕ್ಲರಿಕಲ್ ಆ್ಯಕ್ಟಿವಿಟೀಸ್ಗಳು ಅದು ನಡೆಯಲ್ಪಡ್ತವೆ, ಅದನ್ನು ಆಫೀಸ್ ಅಂತೇಳಿ ಕರೀತಾರೆ. ಅಥವಾ ಸಾಮಾನ್ಯವಾಗಿ ಆಫೀಸ್ ಅಂದರೆ ಆಫೀಸ್ ಚಿತ್ರಣ ಬಂದಿರುವಂಥದ್ದು ಟ್ರೆಡಿಷನಲ್ ಆಫೀಸ್ ಕಾನ್ಸೆಪ್ಟಿಂದನೇ ಬಂದಿರುವಂಥದ್ದು. ಇನ್ನೊಬ್ಬರು ಆಥರ್ MC Shukla ಈಸ್ ಅ ಫೇಮಸ್ ಆಥರ್, ನೀವೆಲ್ಲ ಕೇಳಿರ್ತೀರಿ. ದ ಪಾಯಿಂಟ್ ಅಟ್ ವಿಚ್ the greatest concentration of paperwork activity is found, popularly referred to as the office. ಎಲ್ಲಿ ಹೆಚ್ಚು ಪೇಪರ್ ವರ್ಕ್ಗಳಾಗ್ತವೆ ಅಥವಾ ಗ್ರೇಟೆಸ್ಟ್ ಕಾನ್ಸಂಟ್ರೇಷನ್ ಆಫ್ ದ ಪೇಪರ್ ವರ್ಕ್ ಆ್ಯಕ್ಟಿವಿಟಿ ಥ್ರೂಔಟ್ ದ ಬಿಸ್ನೆಸ್ ಆಗ್ತದೆ. ಬಟ್ ಅದರ ಹೆಚ್ಚು ಕಾನ್ಸಂಟ್ರೇಷನ್ ಎಲ್ಲಿ ಆಗ್ತದೆ, ಹೆಚ್ಚಿನ ಪೇಪರ್ ವರ್ಕ್ಗಳು ಎಲ್ಲಿ ಆಗ್ತವೆ, ಅಂತಹ ಪ್ಲೇಸನ್ನು ಆಫೀಸ್ ಅಂತೇಳಿ ಕರಿಬೋದು ಅಂತೇಳಿ ಯಾರು MC Shukla ಡಿಫೈನ್ ಮಾಡ್ತಾರೆ. ಸೊ ನಮಗೆ ಆಫೀಸ್ ಚಿತ್ರಣ ನಮ್ಮಲ್ಲಿ ಇದೆ, ಆಲ್ರೆಡಿ ಇದೆ. ಇಲ್ಲಿ ಕ್ಲರ್ಕ್ಸ್ಗಳು ಕೂತ್ಕೊಂಡು ಅಥವಾ ಆಫೀಸ್ ಅಸಿಸ್ಟೆಂಟ್ಸ್ಗಳು ಕೂತ್ಕೊಂಡು ವರ್ಕ್ ಮಾಡ್ತಾರೆ ಅಥವಾ ಆಫೀಸ್ ಸೂಪರಿಂಟೆಂಡೆಂಟ್ ಕೂತ್ಕೊಂಡು ವರ್ಕ್ ಮಾಡ್ತಾರೆ. ಅಂತಹ ಪ್ಲೇಸನ್ನು ಆಫೀಸ್ ಅಂತೇಳಿ ಕರಿತೇವೆ ಅಂತೇಳಿ ನಾವು ಆಲ್ರೆಡಿ ಕಲ್ತಿದ್ದೇವೆ. ಅಲ್ಲಿ ಫೈಲ್ಗಳು ಅಥವಾ ಪೇಪರ್ ವರ್ಕ್ಗಳು ಅಥವಾ ಪ್ರಿಂಟರ್ಗಳು, ಮೆಷಿನರಿಗಳು ಚಿತ್ರಣ ನಮ್ಮಲ್ಲಿದೆ. ಸೊ ಇಲ್ಲಿ ಟ್ರೆಡಿಷನಲ್ ಆಫೀಸ್ನ ಬಗ್ಗೆ ನಮಗೆ ಆಲ್ರೆಡಿ ಒಂದು ಕಾನ್ಸೆಪ್ಟ್ ಸಿಕ್ಕಿದೆ. ಸೊ ಇನ್ನು ಮುಂದುವರಿತಾ ನಾವು ಮಾಡರ್ನ್ ಕಾನ್ಸೆಪ್ಟ್ ಆಫ್ ಆಫೀಸ್ನ ಬಗ್ಗೆ ನೋಡೋಣ. ವಾಟ್ ಇಸ್ ದ ಮಾಡರ್ನ್ ಕಾನ್ಸೆಪ್ಟ್ ಆಫ್ ದ ಆಫೀಸ್?
The modern concept of office explains office as an activity rather than the place. ಇಲ್ಲಿ ಮಾಡರ್ನ್ ಕಾನ್ಸೆಪ್ಟ್ ಆಫ್ ದ ಆಫೀಸಲ್ಲಿ ಹೈಲೈಟ್ ಕೊಡುವಂಥದ್ದು ಯಾವುದಕ್ಕೆ, ಅಲ್ಲಿ ಪ್ಲೇಸಿಗಲ್ಲ ಬಟ್ ದ ಆ್ಯಕ್ಟಿವಿಟಿ. ಅಲ್ಲಿ ಒಂದು ಆ್ಯಕ್ಟಿವಿಟಿಗೆ ಹೆಚ್ಚು ಹೈಲೈಟ್ ಕೊಡ್ತೇವೆ, ಬಟ್ ಅಲ್ಲಿ ಪ್ಲೇಸ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಇನ್ನು ಮುಂದುವರಿತಾ, ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಎನಿ ಪ್ಲೇಸ್ ಕ್ಯಾನ್ ಬಿ ಸೆಡ್ ಆಸ್ ಅನ್ ಆಫೀಸ್ ಇಫ್ ದ ಆಫಿಷಿಯಲ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಕ್ಲರಿಕಲ್ ಆ್ಯಕ್ಟಿವಿಟೀಸ್ ಫಂಕ್ಷನ್ ಆರ್ ಪರ್ಫಾರ್ಮ್. ಇಲ್ಲಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಕ್ಲರಿಕಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಲಾಗ್ತದೆ, ಅದು ಯಾವುದೇ ಪ್ಲೇಸ್ ಆಗಿರ್ಬೋದು, ಅಂತಹ ಪ್ಲೇಸನ್ನು ಆಫೀಸ್ ಅಂತೇಳಿ ಕರೀಬೋದು. ಉದಾಹರಣೆಗೆ ಈ ಎಕ್ಸಿಕ್ಯೂಟಿವ್ಸ್ ಆ್ಯಂಡ್ ಕ್ಲರಿಕಲ್ ಆ್ಯಕ್ಟಿವಿಟೀಸ್, ಈ ಕ್ಲರಿಕಲ್ ಆ್ಯಕ್ಟಿವಿಟೀಸನ್ನು ಒಂದು ಮರದ ಅಡಿಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಇದ್ದರೆ ಆ ಪ್ಲೇಸನ್ನು ಕೂಡ ಆಫೀಸ್ ಅಂತೇಳಿ ಕರೀಬೋದು. ಇಫ್ ದೇ ಆರ್ ವರ್ಕಿಂಗ್ ಫ್ರಮ್ ದೇರ್ ಹೋಮ್, ಒಂದು ಹೋಮ್ನ ಮನೆಯಲ್ಲಿರುವಂಥ ಒಂದು ರೂಮ್ನಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ, ದ್ಯಾಟ್ ಆಲ್ಸೋ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ದ ಆಫೀಸ್. ಸೊ ಇಲ್ಲಿ ಇಂಥ ಒಂದು ನಿರ್ದಿಷ್ಟಪಡಿಸಿದಂಥ ಪ್ಲೇಸ್ ಇರಬೇಕು ಅಂತೇಳಿ ಅವಶ್ಯಕತೆ ಇಲ್ಲ. ದೇರ್ ಇಸ್ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಕೂತೇ ಮಾಡಬೇಕಂತ ಅನಿವಾರ್ಯತೆ ಇಲ್ಲ ಅಂಥೇಳಿ ಇಲ್ಲಿ ಮಾಡರ್ನ್ ಕಾನ್ಸೆಪ್ಟಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. Coming to the part of the different definitions or how the authors seen about the modern concept of office. ಬೇರೆ ಬೇರೆ ಆಥರ್ಸ್ಗಳು ಮಾಡರ್ನ್ ಕಾನ್ಸೆಪ್ಟ್ ಆಫ್ ಆಫೀಸನ್ನು ಹೇಗೆ ಡಿಫೈನ್ ಮಾಡ್ತಾರೆ ಅಥವಾ ಅವರ ವ್ಯೂ ಅಲ್ಲಿ ಹೇಗಿದೆ ಅನ್ನೋದನ್ನು ನೋಡುವಲ್ಲಿ. ಜೇಮ್ ಸ್ಟೀಫನ್ಸನ್, the office is that part of business enterprises which is devoted to the direction and coordination of its various activities. ಇವರೇನು ಹೇಳ್ತಾರೆ, ಇಟ್ಸ್ ಅ ಪಾರ್ಟ್ ಆಫ್ ದ ಬಿಸ್ನೆಸ್ ಎಂಟರ್ಪ್ರೈಸ್. ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ನ ಒಂದು ಪಾರ್ಟ್ ಆಗ್ತದೆ ಅಥವಾ ಒಂದು ಅಂಗ ಆಗ್ತದೆ ಅಥವಾ ಒಂದು ಅವಿಭಾಜ್ಯ ಅಂಗ ಆಗ್ತದೆ. ಬಟ್ ಅದು ಆ ಪಾರ್ಟ್ ಏನು ಮಾಡ್ತದೆ, ಇಟ್ ಪರ್ಫಾರ್ಮ್ಸ್ ದ ವೇರಿಯಸ್ ಆ್ಯಕ್ಟಿವಿಟೀಸ್ such as the direction and coordination of the business activities. ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಡೈರೆಕ್ಷನ್ ಮತ್ತು ಕೋಆರ್ಡಿನೇಷನ್ ಮಾಡುವಂಥ ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ನ ಒಂದು ಅವಿಭಾಜ್ಯ ಅಂಗ ಅನ್ನೋಂಥದ್ದನ್ನು ಡಿಫೈನ್ ಮಾಡ್ತಾರೆ. ಜೇಮ್ ಸ್ಟೀಫನ್ಸನ್ ಆಡ್ಸ್, ಇಟ್ ಈಸ್ ದ ಸೀಟ್ ನಾಟ್ ಓನ್ಲಿ ಆಫ್ ದ administrative activities which determine the policy of the whole business but also of the principal executive activities whereby that policy is carried into effect. ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ ಏನಂತಂದರೆ, ಈ ಮಾಡರ್ನ್ ಆಫೀಸ್ನಲ್ಲಿ ಅಥವಾ ಮಾಡರ್ನ್ ಆಫೀಸ್ ಕಾನ್ಸೆಪ್ಟ್ನಲ್ಲಿ ಸಂಪೂರ್ಣ ವ್ಯವಹಾರದ ವಿವಿಧ ಪಾಲಿಸಿಗಳನ್ನು ತೀರ್ಮಾನ ಮಾಡುವಂತಹ ಆಡಳಿತಾತ್ಮಕ ಚಟುವಟಿಕೆಗಳು ಅಥವಾ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವಿಟೀಸ್ ಮಾತ್ರ ಆಗ್ತಾ ಇಲ್ಲ. ಅದರ ಒಟ್ಟಿಗೆ ಅಂತಹ ಪಾಲಿಸಿಗಳನ್ನು ಅಥವಾ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವಿಟೀಸ್ನಲ್ಲಿ ತೆಗೆದುಕೊಂಡಂತಹ ವಿವಿಧ ಪಾಲಿಸೀಸ್ಗಳನ್ನು ಕಾರ್ಯಗತಗೊಳಿಸುವಂತಹ ಪ್ರಿನ್ಸಿಪಲ್ ಎಕ್ಸಿಕ್ಯೂಟಿವ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ಆಗ್ತದೆ ಅನ್ನೋಂಥದ್ದನ್ನು ಇಲ್ಲಿ ಸ್ಟೀಫನ್ಸನ್ ಡಿಫೈನ್ ಮಾಡ್ತಾರೆ. ಮುಂದುವರೆದು ಎಡ್ವರ್ಡ್ ರಾಶಿ ಅವರು ಏನು ಡಿಫೈನ್ ಮಾಡ್ತಾರೆ, ಆಫೀಸ್ ಎಕ್ಸಿಸ್ಟ್ಸ್ ಎನಿವೇರ್ ಸರ್ಟೆನ್ ಕೈಂಡ್ಸ್ ಆಫ್ ವರ್ಕ್ ಆರ್ ಪರ್ಫಾರ್ಮ್ಡ್. ಈ ರಾಶಿ ಏನು ಹೇಳ್ತಾರೆ, ಅದು ಆಫೀಸ್ ಎಲ್ಲಿ ಬೇಕಾದರೂ ಇರ್ಬೋದು, ಬಟ್ ಅಲ್ಲಿ ಸರ್ಟೆನ್ ವರ್ಕ್ ಹ್ಯಾವ್ ಟು ಬಿ ಪರ್ಫಾರ್ಮ್ ಇನ್ ದ್ಯಾಟ್ ಪ್ಲೇಸ್. ಅಲ್ಲಿ ಯಾವುದಾದ್ರೂ ಒಂದು ವರ್ಕ್ ಆಗಬೇಕು ಅಂತ ವರ್ಕ್ ಆಗುವಂತಹ ಪ್ಲೇಸನ್ನು ಆಫೀಸ್ ಅಂತೇಳಿ ಕರಿಬೋದು. ಮುಂದುವರೆದು, ಇಟ್ ಈಸ್ ಎ ಮಿಸ್ಟೇಕ್ ಟು ರಿಗಾರ್ಡ್ ಆ್ಯನ್ ಆಫೀಸ್ ಆ್ಯಸ್ ಎ ಸ್ಪೆಸಿಫಿಕ್ ಪ್ಲೇಸ್. ಇಂಥದ್ದೇ ಒಂದು ನಿರ್ದಿಷ್ಟ ಪ್ಲೇಸನ್ನು ಆಫೀಸ್ ಅಂತೇಳಿ ಕರೆಯುವಂಥದ್ದು ಅದೊಂದು ಮಿಸ್ಟೇಕ್ ಅಂತೇಳಿ ಡಿಫೈನ್ ಮಾಡಿದ್ದಾರೆ ಯಾರು, ಎಡ್ವರ್ಡ್ ರಾಶಿ. Again, moving further, just as a tree is known by its fruits, so also a business office is known by the functions it discharges. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸೆಂಟೆನ್ಸ್. ಹಣ್ಣುಗಳನ್ನು ಗಮನಿಸಿ ಮರವನ್ನು ಗುರುತಿಸುವಂಥದ್ದು. ಈಗ ಮಾವಿನ ಹಣ್ಣು ಬೆಳೆಯುವಂತಹ ಮರವನ್ನು ಮಾವಿನ ಮರ ಅಂತೇಳಿ ಹೇಳ್ತೇವೆ. ಅದೇ ರೀತಿ ಹಲಸು ಬೆಳೆಯುವಂಥ ಮರವನ್ನು ಹಲಸಿನ ಮರ ಅಂತೇಳಿ ಹೇಳ್ತೇವೆ. ಅಥವಾ ಹಲಸಿನ ಮರದಲ್ಲಿ ಹಲಸೇ ಬೆಳೀತದೆ ಅಥವಾ ಮಾವಿನ ಹಣ್ಣು ಬೆಳೆಯುವುದಿಲ್ಲ. ಹೀಗೆ ಅದು ಯಾವುದನ್ನು ಉತ್ಪಾದನೆ ಮಾಡ್ತದೆ ಅಥವಾ ಅದರಿಂದ ಏನು ಔಟ್ಪುಟ್ ಬರ್ತದೆ ಅದರ ಆಧಾರದ ಮೇಲೆ ಅಂಥದ್ದನ್ನು ಅದು ಯಾವ ಆಫೀಸ್ ಅಂತೇಳಿ ನಾವು ಡಿಫೈನ್ ಮಾಡ್ತೇವೆ.
ಈಗ ಹಣಕಾಸಿನ ವ್ಯವಹಾರಗಳಲ್ಲಿ ಆಗ್ತಾ ಇದ್ದರೆ ಅದನ್ನು ಹಣಕಾಸು ಇಲಾಖೆ ಅಥವಾ ಹಣಕಾಸಿನ ಆಫೀಸ್ ಅಂತ ಹೇಳ್ತೇವೆ ಅಥವಾ ಬ್ಯಾಂಕ್ ಅಂತೇಳಿ ಹೇಳ್ತೇವೆ. ಹೌದಾ? ಅಲ್ಲಿ ಶಿಕ್ಷಣದ ಉತ್ಪಾದನೆ ಆಗ್ತಾಯಿದ್ರೆ ಅಥವಾ ಶಿಕ್ಷಣ ಉತ್ಪಾದನೆ ಆಗ್ತಾಯಿದ್ರೆ ಅಲ್ಲಿ ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಣ ಡಿಪಾರ್ಟ್ಮೆಂಟ್ ಅಥವಾ ಶೈಕ್ಷಣಿಕ ಆಫೀಸ್ ಅಂತೇಳಿ ಹೇಳ್ತೇವೆ. ಅಥವಾ ಅಲ್ಲಿ ಮಾರ್ಕೆಟಿಂಗ್ ವ್ಯವಹಾರಗಳಾಗ್ತದೆ, ಚಟುವಟಿಕೆಗಳಾಗ್ತದೆ ಅಥವಾ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳಾಗ್ತದೆ, ಅದನ್ನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಂತೇಳಿ ಹೇಳ್ತೇವೆ ಅಥವಾ ಮಾರ್ಕೆಟಿಂಗ್ ಆಫೀಸ್ ಅಂತೇಳಿ ಹೇಳ್ತೇವೆ. ಸೊ ಈಗ ಅಲ್ಲಿಂದ ಏನು ಉತ್ಪಾದನೆ ಆಗ್ತದೆ ಅದರ ಆಧಾರದಲ್ಲಿ ಅದನ್ನು ಆಫೀಸ್ ಅಂತೇಳಿ ಡಿಫೈನ್ ಮಾಡುವಂಥದ್ದು. ಬೈ ಕನ್ಕ್ಲೂಡಿಂಗ್, different administrative and clerical functions are performed to achieve the objectives of the organization. ಒಂದು ಆರ್ಗನೈಸೇಷನ್ನ ಬೇರೆ ಬೇರೆ ಆಬ್ಜೆಕ್ಟಿವ್ಸ್ಗಳೇನಿದೆ ಅದನ್ನು ಅಚೀವ್ ಮಾಡಲಿಕ್ಕೆ ಅಲ್ಲಿ ಮಾಡುವಂತಹ ಅಡ್ಮಿನಿಸ್ಟ್ರೇಟಿವ್ ಅಥವಾ ಕ್ಲರಿಕಲ್ ವರ್ಕ್ಗಳನ್ನು ಏನಂತ ಹೇಳ್ತೇವೆ ಆಫೀಸ್ ಅಂತೇಳಿ ನಾವು ಡಿಫೈನ್ ಮಾಡಬಹುದಾಗಿದೆ. ಇಟ್ ಹ್ಯಾಸ್ ಗಿವನ್ ಆ್ಯನ್ ಇಂಪಾರ್ಟೆನ್ಸ್ ಟು ಎ ಫಂಕ್ಷನಲ್ ಏರಿಯಾ ಆಫ್ ಬಿಸ್ನೆಸ್ ರಾದರ್ ದೆನ್ ಎ ಸ್ಪೆಸಿಫಿಕ್ ಪ್ಲೇಸ್. ಒಂದು ಸ್ಪೆಸಿಫಿಕ್ ಪ್ಲೇಸನ್ನು ಆಫೀಸ್ ಅಂತೇಳಿ ಕರೆಯುವ ಬದಲು ಯಾವ ಒಂದು ನಿರ್ದಿಷ್ಟವಾದ ಕೆಲಸವನ್ನು ಮಾಡ್ತದೆ ಅಥವಾ ಎಲ್ಲಿ ಕೆಲಸಗಳು ಅಲ್ಲಿ ಪರ್ಫಾರ್ಮ್ ಆಗ್ತವೆ ಅಥವಾ ಇಲ್ಲಿ ಮಾಡಲ್ಪಡ್ತವೆ ಅಂತಹ ಪ್ಲೇಸನ್ನು ಆಫೀಸ್ ಅಂತೇಳಿ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಆಫೀಸಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಪ್ಲೀಸ್ ಡ್ರಾಪ್ ಮಿ ಎ ಮೆಸೇಜ್ ಇನ್ ದ ಕ್ಲಾಸ್ ರೂಮ್. ಥ್ಯಾಂಕ್ ಯು.